ಮೇಡಮ್ ಅವಾಗ ಹಿಂದಿನ ಕಾಲದಲ್ಲೆಲ್ಲ ದಂಪತಿ ಗೊಂಬೆಗಳನ್ನ ಕೊಡ್ತಾ ಇದ್ರು ಮದುವೆ ಸಂದರ್ಭದಲ್ಲಿ ಅಂತ ಹೇಳಿದ್ರು. ಈಗಿನ ಕಾಲದಲ್ಲಿ ಆ ಪದ್ಧತಿ ಇಲ್ಲ. ಆ ಕಾರಣದಿಂದ ಇವತ್ತಿನ ಯುವ ಪೀಳಿಗೆ ಡೈವರ್ಸ್ ಹಂತಕ್ಕೆ ಹೋಗ್ತಾ ಇದೆ ಅಂತ ಅನ್ಸುತ್ತೆ ಮ್ಯಾಮ್. ಅಲ್ಲ, ಗೊಂಬೆ ಕೊಡೋದ್ರಿಂದ ಹೋಗ್ತಾ ಇದ್ದಾರೆ ಅಂತಲ್ಲ, ಬಟ್ ಗೊಂಬೆ ಕೊಡುವುದು ಒಂದು ಒಳ್ಳೆಯ ಗಂಡ ಹೆಂಡತಿ ಕಡೆಯವರೆಗೂ ಅನ್ಯೂನ್ಯವಾಗಿ ಚೆನ್ನಾಗಿರಬೇಕು ಅನ್ನೋ ಒಂದು ಪದ್ಧತಿ, ಒಂದು ಅನಿಸಿಕೆ. ಹಾಗೆ ಅವರು ಆ ಉಡುಗೊರೆಯಾಗಿ, ಅದು ಚಂದನದ ಗೊಂಬೆ. ನಮ್ಮ ಮೈಸೂರು, ನಮ್ಮ ಕರ್ನಾಟಕ ನಾಡು ಚಂದನದ ನಾಡು, ಸ್ಯಾಂಡ್ಲ್ವುಡ್ಡು. ಅದರಲ್ಲಿ ಕೆತ್ತನೆ ಮಾಡಿದಂಥ 2 ಗೊಂಬೆಗಳನ್ನು ಕೊಡ್ತಾರೆ. ರಾಜರಾಣಿ ಅಂಗಿರಿ ಅಂತ ನೀವು ಒಳ್ಳೆ ಇವತ್ತಿನ ಕಾಲಕ್ಕೆ ಅವರ ಒಂದು ಇಬ್ಬರ ಅನ್ಯೋನ್ಯತೆ ಮತ್ತು ಈಗೇನಿದೆ ಪ್ರೀತಿ ಜೊತೆ ತ್ಯಾಗ ಕಡಿಮೆ ಆಗಿದೆ. ಮತ್ತು ಈಗೋ ಅಹಂ, ನಾನು ಯಾಕೆ ಕೇಳಬೇಕು, ನಾನು ಯಾಕೆ ತಪ್ಪಾಯಿತು ಅನ್ನಬೇಕು, ಅವನೇ ನನ್ನ ಮನೆಗೆ ಬರಲಿ, ಅವನು ಅನ್ಕೋತಾನೆ ಅವಳು ನನ್ನ ಹೆಂಡ್ತಿ, ಅವಳು ನಮ್ಮ ಮನೆಗೆ ಬರಲಿ, ನಾನು ಯಾಕೆ ಬರೀ ಮಾತಾಡಿಸ್ಬೇಕು, ನಾನು ಯಾಕೆ ಅನ್ನೋದ್ರಲ್ಲೇ ಇಬ್ಬರು ಡೈವರ್ಸ್ಗೆ ಹೋಗ್ಬಿಟ್ಟಿರ್ತಾರೆ. ನಾನು ಯಾಕೆ ಅನ್ನೋದನ್ನು ಕೆಳಗಡೆ ಇಟ್ಟುಬಿಟ್ಟು ಅವಳು ಅವ್ರ ಮನೆ ಬಾಗಿಲಿಗೆ ಹೋಗಿ ನನಗೆ ನೀನು ಬೇಕವ ಅಂದರೆ ಮುಗ್ದೇ ಹೋಯ್ತು. ಬಟ್ ಇಬ್ಬರೂ ತಯಾರಿಲ್ಲ. ಅಹಂಕಾರ ಭಾಳ ದೊಡ್ಡ ಮಟ್ಟಕ್ಕೆ ಇವತ್ತು ರೋಲ್ ಪ್ಲೇ ಮಾಡ್ತಾ ಇರೋದ್ರಿಂದ, ಅಂದರೆ ಅಹಂಕಾರ ಅಂದರೆ ನಾನು ಯಾಕೆ ಸೋಲ್ಬೇಕು, ಆ ತ್ಯಾಗ ಅನ್ನೋ ಒಂದು ಗುಣ ಗಂಡ ಹೆಂಡತಿ ಮಧ್ಯ ಆ್ಯಡ್ ಆಗಿಬಿಟ್ರೆ ಡೈವರ್ಸ್ ಎಲ್ಲ ಕಡಿಮೆ ಆಗುತ್ತೆ.